ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ದ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಫ್ರೆಂಡನ್ನು ಮೀಟ್ ಆಗಲು ಬೀಚ್ಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನನ್ನೊಟ್ಟಿಗೆ ಬೀಚಿನ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯೋಣ. ಬನ್ನಿ ಒಟ್ಟಿಗೆ ಎಂಜಾಯ್ ಮಾಡೋಣ. ತುಂಬ ದಿನಗಳ ನಂತರ ನನ್ನ ಬಾಲ್ಯದ ಸ್ನೇಹಿತೆಯೂ ಹೌದು, ಹಾಗೆಯೇ ನನ್ನ ಜೀವದ ಗೆಳತಿಯೂ ಹೌದು. ಇವಳು ನನ್ನನ್ನು ಮೀಟ್ ಆಗಲು ಬೀಚ್ಗೆ ಬರ್ತೇನೆ ಅಂತ ಹೇಳಿದ್ಲು. ಸೊ ಇವತ್ತು ಸಂಡೇ ಆದ ಕಾರಣ ನಾನು ಕೂಡ ನನ್ನ ಮಕ್ಕಳನ್ನು ಕರ್ಕೊಂಡು ಬೀಚಿಗೆ ಹೊರಟೆ. ಇದು ನೋಡಿ, ನಾನು ಮೇನ್ ರೋಡ್ಗೆ ಬಂದು ಮುಟ್ಟಿದ್ದೇನೆ. ಇದು ಮೇನ್ ರೋಡು. ಇದರಿಂದ ಮುಂದೆ ನಾನು ಪಾಸ್ ಆಗಬೇಕು, ಇಲ್ಲಿ ಕ್ರಾಸ್ ಮಾಡಬೇಕು. ಸ್ವಲ್ಪ ಈ ಕ್ರಾಸ್ ಆಗಿ ಮುಂದೆ ಹೋದರೆ ನಮಗೆ ಅಂದರೆ ಹೆಚ್ಚು ದೂರ ಇಲ್ಲ ಈ ಬೀಚ್. ಇಲ್ಲಿ ಪಾಸ್ ಆಗಿ ಹೋದರೆ ಮುಂದೆ ಬೀಚ್ ಸಿಗ್ತದೆ. ಬೀಚ್ ಸಿಗುವ ಮೊದಲು ಒಂದು ಟೆಂಪಲ್ ಇದೆ. ಅಲ್ಲಿ ತುಂಬ ಹಳೆಯ ಕಾಲದ ಟೆಂಪಲ್, ಅದು ಸದಾಶಿವ ಟೆಂಪಲ್ ಅಂತ ಹೇಳಿ. ಆ ಟೆಂಪಲನ್ನು ದಾಟಿ ಸ್ವಲ್ಪ ಆಚೆ ಹೋಗಬೇಕು ನಮಗೆ, ಆಗ ಬೀಚ್ ಕಾಣ್ತದೆ. ಆ ಟೆಂಪಲಿನ ಮೇಲೆ ಹೋಗಿ ಆ ವ್ಯೂಸ್ ನೋಡೋದಂದರೆ ಅದೊಂದು ಕಣ್ಣಿಗೆ ಹಬ್ಬ, ಅಷ್ಟು ಚೆಂದ ಕಾಣ್ತದೆ ಏನು ಬೀಚಿನ ವ್ಯೂಸ್. ಸೊ ಈಗ ನಾವು ಟೆಂಪಲ್ ಹೋಗ್ತಾ ಇಲ್ಲ, ಅದರ ರೋಡಲ್ಲಿ ಮುಂದೆ ಹೋದರೆ ಬೀಚ್ಗೆ ಹೋಗುವ ದಾರಿ ಇದೆ. ಆ ಕಡೆಯಿಂದ ಸಹ ಹೋಗ್ಬೋದು, ಎರಡು ಕಡೆಯಿಂದ. ನೋಡಿ, ನಾವೀಗ ಅದರ ದ್ವಾರವನ್ನು ಮುಟ್ಟಿದ್ವಿ, ದ್ವಾರದೊಳಗೆ ಹೋಗ್ತಾ ಇದ್ವಿ. ಇದು ಬೀಚಿಗೆ ಹೋಗೋ ರೋಡು ಮತ್ತು ಟೆಂಪಲ್ಗೆ ಹೋಗೋ ರೋಡು. ಈ ದೇವಸ್ಥಾನವನ್ನು ತುಳುವಿನಲ್ಲಿ ಕಲ್ಲು ದೇವಸ್ಥಾನ ಅಂತ ನಾವು ಹೇಳ್ತೇವೆ, ಯಾಕೆಂದರೆ ಸುತ್ತಲಲ್ಲಿ ಬಂಡೆಕಲ್ಲುಗಳು ಜಾಸ್ತಿ ಇದೆ, ಆದ ಕಾರಣ. ನೋಡಿ, ಇದು ಕಾಣ್ತಾ ಇದೆ ಅಲ್ವಾ, ಇದು ಮೆಟ್ಟಿಲು ಕಾಣ್ತಾ ಇದೆ ಅಲ್ವಾ, ಅದು ದೇವಸ್ಥಾನಕ್ಕೆ ಹೋಗೋದು. ಅದು ಅಲ್ಲಿ ಮೇಲೆ ಶಿವನ ದೇವಸ್ಥಾನ ಇದೆ. ಈಗ ಅದರ ಸೈಡಲ್ಲಿ ಒಂದು ರೋಡು ಹೋಗ್ತಾ ಇದೆ ನೋಡಿ, ಕಾಣ್ತಾ ಇದೆ ಅಲ್ವಾ. ಸುರತ್ಕಲಲ್ಲಿರುವಂತಹ ಲೈಟ್ ಹೌಸ್ ಆಗಿದೆ. ಇಲ್ಲಿ ತುಂಬ ಜನರು ಬರ್ತಾರೆ. ಸಂಡೇ ಅಂತೂ ಇಲ್ಲಿ ಫುಲ್ ರಶ್ ಆಗಿರ್ತದೆ. ಒಂದು ಟೂರಿಸಂ ಪ್ಲೇಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತದೆ ಇದು. ನೋಡಿ, ಈ ಕಡೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ಅಂಗಡಿ ಇದೆ. ಅಲ್ಲಿ ಮ್ಯಾಗಿ ಎಲ್ಲ ಒಳ್ಳೆ ರೀತಿಯಾಗಿ ಮಾಡಿಕೊಡ್ತಾರೆ. ನಾವು ಯಾವಾಗಲೂ ಬಂದರೆ ಅಲ್ಲಿ ತಿಂತೇವೆ. ನೋಡಿ, ಇದು ಸೀದಾ ರೋಡು ಕೆಳಗೆ ಹೋಗ್ತದೆ. ನೋಡಿ, ಇಲ್ಲಿ ಮೇಲೆ ವ್ಯೂಸ್ ನೋಡಿ. ಬೀಚ್ ಹತ್ರ ಆದ್ವಿ. ನನ್ನಕ್ಕಿಂತ ಮೊದಲು ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾ ಇದ್ಲು. ನೋಡಿ, ನಾವು ಬಂದು ಇಲ್ಲಿ ರೀಚ್ ಆದ್ವಿ. ಇದು ಪಾರ್ಕಿಂಗ್ ಅಲ್ಲಿ ಗಾಡಿ ಎಲ್ಲ ಇಡ್ತಾರೆ ಇಲ್ಲಿ ನೋಡಿ, ಬಂದು ವೇಟ್ ಮಾಡ್ತಿದ್ದಾಳೆ ಅವಳು ಮತ್ತು ಅವಳ ಮಗಳು. ನೋಡಿ, ಕಾಣ್ತಾ ಇದೆ ಅಲ್ವಾ, ಇದು ಬೀಚಿನ ವ್ಯೂಸ್. ನನ್ನ ಮಕ್ಕಳಿಗೆ ಅವಳ ಮಗಳು ಸಿಕ್ಕಿದ್ರೆ ಸಾಕು, ಇವರು ಮೂವರಿದ್ರೆ ಸಾಕು, ಇವರಿಗೆ ಬೇರೆ ಯಾರು ಬೇಡ. ನೋಡಿ, ಬಂದ ತಕ್ಷಣ ಇವರದು ಸ್ಟಾರ್ಟ್ ಆಯಿತು ಡಿಮ್ಯಾಂಡ್, ಅದು ಕೊಡಿಸಿ ಇದು ಕೊಡಿಸಿ ಅಂತ. ಮಕ್ಕಳದ್ದು ಇದ್ದೇ ಇರ್ತದೆ. ಬಂದ ಕೂಡಲೇ ಅಲ್ಲಿ ಪಾನಿಪುರಿ ಅಂಗಡಿ ಕಾಣ್ತಾ ಉಂಟು ನೋಡಿ, ಅಲ್ಲಿ ಹೋಗಿ ನಮಗೆ ಪಾನಿಪುರಿ ಕೊಡಿಸಿ ಅಂತ, ಹಸಿವೆ ಆಗ್ತದೆ ಅಂತ. ಅಂಗಡಿ ನೋಡುವಾಗ ಮಕ್ಕಳದ್ದು ಇದೇ ಕತೆ ಅಲ್ವಾ. ನೋಡಿ, ಪಾನಿಪುರಿ, ನನ್ನ ಫ್ರೆಂಡ್ ಪಾನಿಪುರಿ ತೊಗೊಂಡು ಬಂದ್ಲು. ನಾವಲ್ಲಿ ಒಂದು ಸಣ್ಣ ಪಾರ್ಟಿ ಮಾಡ್ತಾ ಇದ್ದೇವೆ, ಪಾನಿಪುರಿ ಪಾರ್ಟಿ. ನಾನು ಮತ್ತು ನನ್ನ ಫ್ರೆಂಡ್ ಇದರಲ್ಲಿ ಎತ್ತಿದ ಕೈ. ಎಲ್ಲಿಯಾದರೂ ನೋಡಿದೆ ಪಾನಿಪುರಿ ನಾವು ತಿಂತೇವೆ. ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟಿಲ್ಲ. ಮೂವರು ಕೂಡ ಈ ಪಾನಿಪುರಿ ಅಂದರೆ ಇಷ್ಟ ಅವರಿಗೆ ಕೂಡ. ನಮ್ಮ ಹಾಗೆ ಒಂದು ಸಣ್ಣದೊಂದು ಪಾರ್ಟಿ, ಸಿಕ್ಕಿದ ಕೂಡಲೇ ಒಂದು ಪಾನಿಪುರಿ ಪಾರ್ಟಿ ಆಗ್ತಾ ಉಂಟು ನಮಗೆ. ನಾನು ಹಾಗೆ ತಮಾಷೆ ಮಾಡ್ತಾ ಇದ್ದೆ, ಒಂದೊಂದು ತಿನ್ನುವ ಸ್ಟೈಲಲ್ಲಿ, ಅಂದರೆ ಇಡೀ ಪಾನಿಪುರಿಯನ್ನು ಬಾಯೊಳಗೆ ಹಾಕ್ತಾ ಕೂಡ. ಇದರಲ್ಲಿ ಏನು ಕಮ್ಮಿ ಇಲ್ಲ ಪಾನಿಪುರಿಯಲ್ಲಿ. ನೋಡಿ, ಪಾನಿಪುರಿ ತಿಂತಾ ಇದ್ದೇವೆ. ಅಲ್ಲಿಂದ ಮುಂದೆ ಹೊರಟ್ವಿ, ಅಲ್ಲಿ ಬೀಚಿಗೆ ಎಂಟರ್ ಆದ್ವಿ. ನೋಡಿ, ಅಲ್ಲಿ ನಾವು ಎಂಟರ್ ಆಗುವಾಗಲೇ ನಮಗೆ ಅಲ್ಲಿ ಇಬ್ಬರು ಪೊಲೀಸ್ ಕಂಡ್ರು. ಇವರು ಮೇ ಬಿ ಪ್ರೊಟೆಕ್ಷನ್ ಕೊಡಲಿಕ್ಕೆ ಬಂದಿರ್ಬೋದು, ಅಥವಾ ಏನೋ ಕರ್ತವ್ಯದ ಮೇಲೆ ಬಂದಿರ್ಬೋದು. ನಾವು ಹಾಗೆ ತಮಾಷೆ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ವಿ. ನೋಡಿ, ಇವಳು ನನ್ನ ಫ್ರೆಂಡ್. ನಾನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಇವಳ ಹೆಸರು ದೀಪಾ ಅಂತ, ನನ್ನ ಬೆಸ್ಟಿ. ನಾವು ಮುಂದೆ ಸಾಗ್ತಾ ಹೋದ ಹಾಗೆ ತುಂಬ ಜನರಿದ್ದರಲ್ಲಿ, ಸಂಡೇ ಆದ ಕಾರಣ. ನೋಡಿ, ಅಲ್ಲೇ ಮೇಲೆ ಒಂದು ಗಾಳಿಪಟ ಹಾರ್ತಾ ಇತ್ತು, ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಇಲ್ಲಿ ಬೀಚೋತ್ಸವಗಳೆಲ್ಲ ಆಗ್ತಾ ಇರ್ತವೆ, ಆ ಸಂದರ್ಭದಲ್ಲಿ ತುಂಬ ಗಾಳಿಪಟಗಳು ಕಾಣಲಿಕ್ಕೆ ಸಿಗ್ತದೆ. ಈಗ ಒಬ್ಬರಲ್ಲಿ ಗಾಳಿಪಟ ಹಾಕ್ತಿದ್ರು, ಅದನ್ನು ತೋರಿಸ್ತಾ ಇದ್ದೆ ಅಷ್ಟೇ ನಾನು. ನೋಡಿ, ನಾವು ಬರುವಾಗ ಸ್ವಲ್ಪ ಸಂಜೆ ಆಗಿದೆ. ಇಲ್ಲಿ ಬಂದ ಕೂಡಲೇ ಈ ಮಕ್ಕಳದು ಸ್ಟಾರ್ಟ್ ಆಯಿತು. ನೋಡಿ, ಇವರಿಬ್ಬರು ಫಸ್ಟ್ ನನ್ನ ಮಕ್ಕಳು. ಈ ಸೈಡಲ್ಲಿರುವವಳು ನನ್ನ ಫ್ರೆಂಡ್ ಸೈಡಲ್ಲಿರುವವಳು ಅವಳ ಮಗಳು ಕೃಪಾ ಅಂತ. ನನ್ನ ದೊಡ್ಡ ಮಗಳ ಹೆಸರು ಶರಣ್ಯ ಅಂತ, ಸಣ್ಣ ಮಗಳ ಹೆಸರು ಸೃಜನ್ಯ ಅಂತ. ನೋಡಿ, ಮೂವರದು ಸ್ಟಾರ್ಟ್ ಇಲ್ಲಿ. ಅಲ್ಲಿ ಒಂದೇ ಮಾತು, ಮತ್ತೆ ಏನಿಲ್ಲ, ನಾವು ಬೀಚಲ್ಲಿ ಆಟ ಆಡ್ತೇವೆ ಅಂತ.
ನಾವಿಬ್ಬರು ಅದಕ್ಕೆ ಬೇಡ ಬೀಚ್ಗೆ ಹೋಗಬೇಡಿ ಅಲ್ಲಿ ಪೊಲೀಸ್ ಇದ್ದಾರೆ ಅಂತ ಅದೆಲ್ಲ ಹೇಳ್ಕೊಂಡು ಅವರನ್ನು ಸಂಭಾಳಿಸ್ತಾ ಇದ್ವಿ. ನೋಡಿ ಅಲ್ಲಿದ್ದು ಲೈಟ್ ಹೌಸ್ ನೋಡಿ ಇದು ನೋಡಿ, ನಾನು ಆಗಲೇ ಹೇಳಿದೆ ಕಲ್ಲು ದೇವಸ್ಥಾನ ಅಂತ ಹೇಳ್ತೇವೆ ನಾವು. ಸುತ್ತಲೇ ಇಲ್ಲಿ ಕಲ್ಲೇ ಕಾಣ್ತಾ ಇದೆ, ಬಂಡೆ ಕಲ್ಲುಗಳೇ ಜಾಸ್ತಿ. ಆದ ಕಾರಣ ನಾವು ಇದನ್ನು ಕಲ್ಲು ದೇವಸ್ಥಾನ ಅಂತ, ನಾವು ಸಣ್ಣ ಪ್ರಾಯದಿಂದ ಕೂಡ ಇದನ್ನು ಕಲ್ಲು ದೇವಸ್ಥಾನ ಅಂತಲೇ ಹೇಳ್ತಾ ಬಂತಾ ಇದ್ದದ್ದು. ಹಾಗೆ ನಾವು ಸದಾಶಿವ ದೇವಸ್ಥಾನ ಅಂತ ಬರಲ್ಲ, ನಮ್ಮ ಬಾಯಲ್ಲಿ ಕಲ್ಲು ದೇವಸ್ಥಾನ ಅಂತಲೇ ಹೇಳೋದು. ನೋಡಿ ಇವತ್ತು ಮೀಟಿಂಗ್ ಇನ್ನೂ ಕೂಡ ಮುಗಿಲಿಲ್ಲ. ಇವಳು ನನ್ನ ಫ್ರೆಂಡ್ ನಮ್ಮ ಮಗಳು ಅವಳನ್ನು ಪೂಸಿ ಹೊಡಿದಿದ್ದಾಳೆ ನೋಡಿ, ನಮ್ಮನ್ನು ಬಿಡಿ ನಾವು ನೀರಿಗೆ ಹೋಗ್ತೇವೆ ಅಂತ ಹೇಳಿ. ಇವರಿಬ್ಬರು ಕೂಡ ಅದೇ ಹೇಳ್ತಾ ಇದ್ದಾರೆ, ನಾವು ಹೋಗ್ತೇವೆ, ನಾವು ದೂರ ಹೋಗಲ್ಲ, ಇಲ್ಲೇ ಇರ್ತೇವೆ ಅಂತ. ಮಕ್ಕಳದು ಚೊರೆ ಆಗ್ತಾ ಉಂಟು ಇಲ್ಲಿ ನೋಡಿ. ಅಲ್ಲಿ ಹತ್ತಿರದಲ್ಲಿ ಕಾಣ್ತಾ ಇದೆ ಅಲ್ವಾ ಪೊಲೀಸರು, ಅವರ ತೋರಿಸಿ ಸ್ವಲ್ಪ ಬಾಯಿ ಮುಚ್ಚಿಸಿದ್ರೆ ಆದ್ರೂ ಕೂಡ ಇವರು ಕೇಳಲಿಕ್ಕೆ ರೆಡಿ ಇಲ್ಲ. ನಾವು ಇಲ್ಲೇ ಸ್ವಲ್ಪ ಹತ್ತಿರ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ರು, ಆದರೆ ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ನಾವು ಬಿಡಲಿಲ್ಲ. ನೋಡಿ ಇಲ್ಲಿಯ ವ್ಯೂಸ್. ಅದರ ಇಡೆಯಲ್ಲಿ ನೋಡಿ ಇವಳು ಪರ್ಸ್ ಇಟ್ಕೊಂಡು ಹೋಗಿದ್ಲು, ಅದನ್ನು ವಾಪಸ್ ತಂದು ಕೊಡ್ತಾ ಇದ್ದಾಳೆ ನನ್ನ ಸಣ್ಣ ಮಗಳು. ನೋಡಿ ಸಣ್ಣ ಮಕ್ಕಳು ಹೀಗೆ ಖುಷಿ ಪಡ್ತಾ ಇದ್ದಾರೆ ನೋಡಿ. ಹಾಗೆ ನಾನು ಕೂಡ ನನ್ನ ಫ್ರೆಂಡ್ ಮತ್ತು ನಾನು ಸಣ್ಣ ಪ್ರಾಯದಿಂದ ಕೂಡ ಈ ಸಮುದ್ರದ ಹತ್ತಿರವೇ ಬೆಳೆದವರು ನಾವು. ಈ ನಮಗೆ ಟೈಮ್ ಸಿಕ್ಕಾಗೆಲ್ಲ ಈ ಬೀಚಿಗೆ ಬಂದು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸಂಜೆ ಬರುವುದು ಈ ಬೀಚಲ್ಲಿ ಬಂದು ಟೈಮ್ ಪಾಸ್ ಮಾಡೋದು, ಅಥವಾ ಮೀನು ಕೈರಂಪೂನಿಂದ ತುಳುವಲ್ಲಿ ಹೇಳ್ತೇವೆ ನಾವು. ಆ ಸಂದರ್ಭದಲ್ಲಿ ಕೂಡ ಹಾಗೆ ಎಷ್ಟು ಮೀನೆಲ್ಲ ಬರ್ತಾ ಇತ್ತು. ನಮಗೆ ಅದೊಂಥರ ಏನೋ ಒಂದು ಎಂಜಾಯ್ ಆ ಟೈಮಲ್ಲಿ. ನನ್ನ ತಾಯಿ ಮನೆ ಈ ಬೀಚಿನ ಪಕ್ಕವೇ, ಕಾಲು ನಡಿಗೆಯಲ್ಲಿ ಒಂದು 5-10 ನಿಮಿಷದೊಳಗೆ ನಾವು ರೀಚ್ ಆಗ್ತಿದ್ವಿ. ಹಾಗೆ ನಾವು ಬರ್ತಾ ಇದ್ವಿ. ಹಾಗಂತ ಹೇಳಿ ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ, ನಾವು ಕರ್ಕೊಂಡು ಬಂದರೆ ಮಾತ್ರ ಸಾಧ್ಯ. ಅಂದರೆ ಈಗ ನಮ್ಮ ಸ್ವಲ್ಪ ಮನೆ ಇಂಟೀರಿಯರ್ ಆದ ಕಾರಣ ನೋಡಿ ಇಲ್ಲಿ ಬೀಚ್ ಸೈಡ್ ದೋಣಿಯನ್ನೆಲ್ಲ ನಿಲ್ಲಿಸಿದ್ದಾರೆ ನೋಡಿ. ಇದು ನೋಡಿ ಬಂಡೆಕಲ್ಲು, ಇದರ ಮೇಲೆ ಲೈಟ್ ಹೌಸ್ ಇದೆ ನೋಡಿ, ಎಷ್ಟು ಎತ್ತರದಲ್ಲಿದೆ. ಅದರ ಮೇಲೆ ನಾವು ನಿಂತರೆ ನಮಗೆ ಕೆಳಗೆಲ್ಲ ಇರುವೆಯಾಗೆ ಕಾಣ್ತಾರೆ ಎಲ್ಲರೂ ಕೂಡ, ಅಷ್ಟು ಮೇಲೆ ಇದೆ ಅದು ನೋಡಿ. ಇಲ್ಲಿ ಸುತ್ತ ವೈಬ್ ಒಮ್ಮೆ ನೋಡ್ಕೊಳ್ಳಿ, ವೈಬ್ಸ್ ಹೇಗಿದೆ ಅಂತ. ನನ್ನ ಮಕ್ಕಳೆಲ್ಲ ಇವಳ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಎಲ್ಲ ಥಿಂಗ್ಸನ್ನು. ತುಂಬ ಸಮಯನೇ ಆಯಿತು ನಾವು ಈ ಬೀಚಿಗೆ ಬರದೆ. ಅದು ಅಲ್ಲದೆ ನನ್ನ ಫ್ರೆಂಡ್ ಒಟ್ಟಿಗೆ ಬರದೆ ನಾನು ತುಂಬಾ ಸಮಯ ಆಯಿತು. ತುಂಬ ಕಮ್ಮಿ ನಾವು ಇಷ್ಟು ಟೈಮ್ ತನಕ ಸಿಗದೇ ಇರುವಂಥದ್ದು. ತುಂಬ ದಿವಸದ ನಂತರ ನನ್ನ ಫ್ರೆಂಡ್ ಮತ್ತು ಅವಳ ಮಗಳು ಸಿಕ್ಕಿದ್ದಾಳೆ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡುವ ಅಂತ ನಾವು ಸಂಜೆ ಬಂದ್ವಿ ನೋಡಿ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ, ನನಗೆ ಕೂಡ ನನ್ನ ಫ್ರೆಂಡು ಸಿಕ್ಕಿದ್ದು ತುಂಬಾ ಖುಷಿಯಾಗಿತ್ತು. ಮೊದಲೆಲ್ಲ ಒಂದು ಸಣ್ಣ ರೀಸನ್ಗೂ ಕೂಡ ನಾವು ಸಿಗ್ತಾ ಇದ್ವಿ. ಇವತ್ತು ಸಿಗಬೇಕು ಅಂತ ಹೇಳಿದರೆ ಫೋನ್ ಮಾಡಿ ಬಂದಾಯಿತು ಸಿಕ್ಕಾಯಿತು. ಆದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಅಲ್ವಾ, ಕೆಲವೊಂದು ಸಿಚುವೇಶನ್ ಸಂದರ್ಭಗಳು ಆ ರೀತಿಯಾಗಿರ್ತದೆ. ಸೊ ಅವಳು ಕೂಡ ಸ್ವಲ್ಪ ದೂರ, ಅವಳ ಗಂಡನ ಮನೆ ದೂರ ಇರೋದು, ಆದ ಕಾರಣ ಎಲ್ಲ ಟೈಮಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂಡೇ ಈ ದಿವಸ ಅವಳಿಗೆ ಇಲ್ಲಿಗೆ ಬರಲಿಕ್ಕೆ ಇತ್ತು. ಅವಳ ತಾಯಿ ಮನೆ ಕೂಡ ನಮ್ಮ ತಾಯಿ ಮನೆ ಹತ್ತಿರ. ಇವತ್ತು ಅವಳಿಗೆ ಏನೋ ಮನೆಯಲ್ಲಿ ಕೆಲಸ ಇತ್ತು ಅಂತ ಬಂದಿದ್ಲು. ಹಾಗೆ ನನ್ನನ್ನು ಮೀಟ್ ಆಗ್ತೇನೆ ಅಂತ ಹೇಳಿ ಕಾಲ್ ಮಾಡಿದ್ಲು. ಹಾಗೆ ಕಾಲ್ ಮಾಡಿದ ತಕ್ಷಣ ನಾವು ಬಂದ್ವಿ. ನೀರಲ್ಲಿ ಆಟ ಆಡಲಿಕ್ಕೆ ಬಿಡಲ್ಲ ಅಂತ ಹೇಳಿ ಮೇಲೆ ಬಂದರು ನೋಡಿ. ಮೇಲೆ ಬಂದು ಸುಮ್ಮನೆ ಕೂತ್ಕೊಳ್ತಾರ, ಆ ಬಂಡೆ ಕಲ್ಲಿನ ಮೇಲೆ ಹತ್ತಿ ಏನೋ ಕಸರತ್ತು ಮಾಡ್ತಾ ಇದ್ದಾರೆ. ಈ ಹುಡುಗಿ ನೋಡಿ, ಈ ನನ್ನ ಸಣ್ಣ ಮಗಳಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಅವರಿಬ್ಬರು ಹೋದ್ರಲ್ಲ ಅಂತ ಹೇಳಿ ಇವಳು ಕೂಡ ಮೇಲೆ ಹತ್ತಿಕೊಂಡು ಹೋದ್ಲು, ಕಷ್ಟಪಟ್ಟು ಮೇಲೆ ಹೋದ್ಲು. ಆದರೆ ಅಷ್ಟು ಮೇಲೆ ಹೋಗಲಿಕ್ಕೆ ಅವಳಿಗೆ ಆಗ್ತಾ ಇಲ್ಲ. ಒಂದು ಕಡೆ ಸುಮ್ಮನೆ ಇರ್ತಾರ, ಮೇಲೆ ಹೋದರು ಕೆಳಗೆ ಹೋದರು, ಈ ರೀತಿಯಾಗಿಯೇ ಮೇಲೆ ಕೆಳಗೆ ಆಟ ಆಡ್ತಿದ್ರು, ಅಷ್ಟೇ ಸಾಕಾಗಲ್ಲ ಅಂತ. ಅಲ್ಲಿ ಅವರಿಬ್ರು ಏನು ಮಾಡ್ತಾರೆ ನೋಡಿ, ಅವಳು ಕೂಡ ಅವರ ಹಾಗೆ ಮಾಡಲಿಕ್ಕೆ ನೋಡ್ತಿದ್ದಾಳೆ. ನಾವು ಆ ಮಕ್ಕಳಿಗೆ ಹೇಳ್ತೇವೆ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ. ಆದರೆ ನಮ್ಮ ಚೈಲ್ಡ್ಹುಡ್ಡನ್ನು ನೆನಪಿಸಿದಾಗ ನಾವು ಕೂಡ ಇವರಿಗಿಂತ ಡಬ್ಬಲ್ ಇರ್ತಾ ಇದ್ವಿ. ನಾವು ನೀರಿಗೆ ಹೋಗೋದೇನೋ, ಅಲ್ಲಿ ಆಟ ಆಡೋದೇನೋ, ಇವರಿಗಿಂತ ಡಬ್ಬಲ್ ಎಂಜಾಯ್ ಕೂಡ ಮಾಡ್ತಾ ಇದ್ವಿ. ಈಗಿನ ಮಕ್ಕಳಿಗೆ ಒಂದು ಮೊಬೈಲ್ ಸಿಕ್ಕಿದ್ರೆ ಸಾಕು, ಅವರದೇ ಲೋಕ, ಅದರಲ್ಲೇ ಮುಳುಗಿ ಹೋಗ್ತದೆ ಅಲ್ವಾ. ಆದರೆ ನಮಗೆ ಹಾಗೆ ಇರಲಿಲ್ಲ. ನಾವು ತುಂಬ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ವಿ ನೇಚರ್ ಒಟ್ಟಿಗೆ. ಸೊ ನೋಡಿ ಇಲ್ಲಿ ಮೇಲೆ ಎಲ್ಲ ನೋಡಿ ಆಯ್ತವರದು, ಇನ್ನು ಕೆಳಗೆ ಇಳಿತಾ ಇದ್ದಾರೆ. ನೀವು ಕೂಡ ಸಣ್ಣದಿರುವಾಗ ಹೀಗೆ ಇದ್ರಾ? ನಾವಂತೂ ಹೀಗೆ ಇದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಬಾಲ್ಯವನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ನೀವು ಕೂಡ ನಮ್ಮಾಗೆ ಇದ್ರಾ ಅಥವಾ ಈ ಮಕ್ಕಳಾಗೆ ಇದ್ರಾ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಜನ ಇದ್ದಾರೆ. ಸಂಡೇ ಅಂದರೆ ಈಗ ಸ್ವಲ್ಪ ಕಮ್ಮಿ, ನಾವು ಹೋದ ನಂತರ ತುಂಬ ರಶ್ ಆಗಿತ್ತು ಇಲ್ಲಿ ಜನ. ಸಂಡೇ ತುಂಬ ಜನ ಬರ್ತಾರೆ. ಈ ಶಾಂತವಾದ ವಾತಾವರಣದಲ್ಲಿ ಟೈಮ್ ಪಾಸ್ ಮಾಡೋದು ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ಎಲ್ಲರಿಗೂ ಇಷ್ಟ ಆಗೇ ಆಗ್ತದೆ. ಸಣ್ಣ ಮಗುವಿಂದ ಹಿಡಿದು ಮುದುಕರವರೆಗೂ ಕೂಡ ಈ ಒಂದು ಪ್ಲೇಸ್ ಇಷ್ಟಪಡದವರಿಲ್ಲ ಅಲ್ವಾ. ನಮಗೆ ಇದು ಮನೆ ಹತ್ತಿರ ಇದ್ದರೂ ಕೂಡ
ಯಾವಾಗಲೂ ಬರಲಿಕ್ಕೆ ಟೈಮ್ ಸಿಗಲ್ಲ ನಮಗೆ. ಟೈಮ್ ಸಿಕ್ಕಾಗ ಈ ರೀತಿಯಾಗಿ ಬಂದು ಎಂಜಾಯ್ ಮಾಡ್ತಾ ಇರ್ತೇವೆ. ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಮಕ್ಕಳು. ಆದರೆ ಅವರಿಗೆ ಹೆಚ್ಚು ಆಚೆ ಹೋಗಬಾರ್ದು ಅಂತ ಹೇಳಿದ್ದೇವೆ ನೀರಿಗೆ. ಆದ ಕಾರಣ ದಡದಲ್ಲಿ ನಿಂತುಕೊಂಡು ಸ್ವಲ್ಪ ಆಟ ಆಡ್ತಾಯಿದ್ರು. ಅಲ್ಲಿ ಆಟ ಆಡಿ ಮತ್ತೆ ಅಲ್ಲೇ ಕೂತ್ಕೊಂಡ್ರು. ಅಂದರೆ ನಾವು ಬಿಡೋದಿಲ್ಲ ಅಲ್ಲ, ಚಂಡಿ ಆದರೆ ಸ್ವಲ್ಪ ಬಿಡ್ತಾರೆ ಏನೋ ಅಂತ, ಹಾಗೆ ಅಲ್ಲೇ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಮತ್ತು ಏನು ಮಾಡೋದು, ಮಕ್ಕಳಲ್ವ, ನಾವು ಸುಮ್ಮನೆ ಇದ್ವಿ. ಮತ್ತು ಆ ಕಡೆ ಈ ಕಡೆ ಎಲ್ಲ ತುಂಬ ಜನ ಇದ್ದರು. ಹಾಗೆ ಸ್ವಲ್ಪ ನಮಗೆ ಕೂಡ ಧೈರ್ಯ ಇತ್ತು. ನಾವು ಸಣ್ಣದಿರುವಾಗ ಹೆಚ್ಚಾಗಿ ಟೈಮ್ ಪಾಸ್ ಮಾಡಿದ್ದೇವೆ, ನೀರಲ್ಲಿ ಆಟ ಆಡಿದ್ದೇವೆ. ಆದರೆ ನಮ್ಮ ಮಕ್ಕಳನ್ನು ಬಿಡಲಿಕ್ಕೆ ನಮಗೆ ಧೈರ್ಯ ಬರಲ್ಲ. ಈ ದಿವಸ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವಳ ಮಗಳು ಸಿಕ್ಕಿದ್ದು. ತುಂಬಾ ಎಂಜಾಯ್ ಮಾಡಿದ್ವಿ, ಖುಷಿ ಪಟ್ವಿ. ಯಾವಾಗಲೂ ಒಂದೇ ಥರ ಇರಬಾರ್ದಲ್ವ, ಲೈಫಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇರ್ತದೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ತಾ ಬರಬೇಕು. ಸುಖ ಆಗಲಿ ಕಷ್ಟ ಆಗಲಿ ಎರಡನ್ನು ಕೂಡ ನಾವು ಒಂದೇ ರೀತಿಯಾಗಿ ತೆಗೆದುಕೊಳ್ಬೇಕು. ಸೂರ್ಯ ಮುಳುಗುವ ದೃಶ್ಯ ಅಂತೂ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಸಂಜೆ ಅದೇ ಒಂದು ಬೀಚಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ತುಂಬ ಕಾಮಾದ ಪ್ಲೇಸ್, ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುವಂತಹ ಪ್ಲೇಸ್ ನನಗೆ ಇದು. ನೋಡಿ, ಈ ಬೀಚಲ್ಲಿ ಒಂದು ವೈಶಿಷ್ಟ್ಯತೆ ಅಂದರೆ, ಈ ಬೀಚಿನ ಮಿಡ್ಲಲ್ಲಿ ಕಲ್ಲುಗಳಿವೆ. ನಾನು ಆಗಲೇ ಹೇಳಿದೆ, ಕಲ್ಲು ದೇವಸ್ಥಾನ ಅಂತ ನಾವು ಇದನ್ನು ಹೆಸರೇ ಇಟ್ಟಿದ್ದೇವೆ. ಈ ಬೀಚ್ ಮಿಡ್ಲಲ್ಲಿ ನೋಡಿ, ತುಂಬ ದೂರ ಅಲ್ಲ, ಹತ್ತಿರದಲ್ಲೇ ಕಾಣ್ತಾ ಉಂಟು ನೋಡಿ. ಆ ಬಂಡೆ ಕಲ್ಲುಗಳು ಅಲ್ಲಲ್ಲಿ ಇವೆ ನೋಡಿ. ಇದು ನೀರು ಕಡಿಮೆ ಆದಾಗ ಆ ಬಂಡೆ ಕಲ್ಲು ಮಾತ್ರ ಕಾಣ್ತದೆ. ನೀರು ತುಂಬ ಹಿಂದೆ ಹೋದಾಗ ನಾವು ಅದರ ಮೇಲೆ ಹೋಗಿ ನಿಲ್ಬೋದು. ತುಂಬಾ ಖುಷಿ ಆಗ್ತದೆ ಈ ಪ್ಲೇಸ್ಗೆ ಬಂದಾಗ. ನೋಡಿ, ಮಕ್ಕಳು ಅಲ್ಲಿ ಆಟ ಆಡ್ತಾಯಿದ್ರು, ನಾವು ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡಿ, ಅಲ್ಲಿ ಮಾತಾಡ್ತಿರುವಾಗ ಅಲ್ಲಿ ಹತ್ತಿರದಲ್ಲಿ ಕೆಲವು ಮಕ್ಕಳೆಲ್ಲ ಸೇರಿಕೊಂಡು ಅಲ್ಲಿ ಬಂದವರು ನೋಡಿ ಇಂತಹ ಡಿಸೈನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ನೋಡಿ, ಈ ಮರಳಿನ ಹುಂಡೆಯನ್ನೆಲ್ಲ ಮಾಡಿಟ್ಟಿದ್ದಾರೆ. ನಾವು ಕೂಡ ಹಾಗೆ ಇದನ್ನು ನೋಡುವಾಗ ನನಗೆ ಖುಷಿ ಆಯಿತು. ಯಾಕೆಂದರೆ ನಾವು ಕೂಡ ಸಣ್ಣದಿರುವಾಗ ಇದೇ ರೀತಿಯಾಗಿ ಏನು ಕಾಲನ್ನು ಅದರ ಅಡಿಯಲ್ಲಿ ಹಾಕಿ ಅದರ ಮೇಲೆ ಶೂ ಟೈಪ್ ಮಾಡೋದು, ಮನೆ ಕಟ್ಟೋದು, ಏನೆಲ್ಲ ಮಾಡ್ತಾ ಇದ್ವಿ. ಅದನ್ನು ನೋಡಿದಾಗ ನನಗೆ ಆ ಮೆಮೊರೀಸ್ ಎಲ್ಲ ಒಮ್ಮೆ ಕಣ್ಣ ಮುಂದೆ ಬಂದು ಹೋದಾಗಾಯಿತು. ನಾನು ಮತ್ತು ನನ್ನ ಫ್ರೆಂಡ್ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ, ಹೇಗೆಲ್ಲ ಇತ್ತಲ್ವ ಲೈಫ್ ನಮ್ಮದು ಕೂಡ ಅಂತ. ಈ ಬೀಚಿಗೆ ಬಂದಾಗ ಏನೋ ಒಂದು ಮೆಮೊರಿ, ನಮ್ಮ ಹಿಂದಿನ ಲೈಫ್ ಹೇಗಿತ್ತು, ಎಷ್ಟು ಖುಷಿಯಾಗಿದ್ವಿ, ಇದೆಲ್ಲವನ್ನು ನಾವು ಮಾತಾಡ್ತಾ ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ, ಮಕ್ಕಳು ಸ್ವಲ್ಪ ಹೇಳಿ ಅಲ್ಲೇ ಕೂತು ಬಿಟ್ಟದಲ್ಲಿ ಫುಲ್ ಚಂಡಿ ಆಗಿದ್ರಲ್ವಾ, ಇನ್ನು ನಾವು ಮಾತಾಡಲ್ಲ ಅಂತ ಅಲ್ಲೇ. ಅಂದರೆ ಹೆಚ್ಚು ದೂರ ಹೋಗಲಿಲ್ಲ, ಅವರು ದಡದಲ್ಲೇ ಇದ್ದಾರೆ. ಆ ನೆರೆಯನ್ನು ನೋಡುವಾಗ ಕಾಣ್ತದೆ ನಿಮಗೆ, ಆ ದೊಡ್ಡ ನೆರೆ ತುಂಬ ಹಿಂದೆ ಇದೆ. ಇದು ಹತ್ತಿರದಲ್ಲೇ ಇದೆ, ಅಲ್ಲಿ ತುಂಬ ಜನರು ಕೂಡ ಇದ್ದರು. ಅಲ್ಲೇ ಕೂತ್ಕೊಂಡದ್ದು, ಇನ್ನೇನು ಇವರು ಮಾಡೋದಿಲ್ಲ ಅಂತ. ಹೋಗುವಾಗ ನಮ್ಮನ್ನು ಕೂಡ ಅಲ್ಲೇ ಒದ್ದೆ ಮಾಡ್ಕೊಂಡು ಹೋದರು. ಯಾಕೆಂದರೆ ಇವರು ಫುಲ್ಲು ಒದ್ದೆಯಾಗಿದ್ದರು. ನಮ್ಮನ್ನು ಕೂಡ ಅದರೊಟ್ಟಿಗೆ ಒದ್ದೆ ಮಾಡ್ತಾ ಹೋದರು. ಅದರೊಟ್ಟಿಗೆ ನಾನು ಮತ್ತು ನನ್ನ ಫ್ರೆಂಡಲ್ಲಿ ಸೆಲ್ಫಿ ತೆಗಿತಾ ಇದ್ವಿ. ತುಂಬ ದಿವಸದ ನಂತರ ಸಿಕ್ಕಿದ್ದೇವೆ. ಹಾಗೆ ನಮ್ಮಿಬ್ಬರ ಲೈಫಲ್ಲಿ ಕೂಡ ಎಷ್ಟೋ ಫ್ರೆಂಡ್ಸ್ಗಳು ಬಂದು ಹೋಗಿದ್ದಾರೆ. ಆದರೆ ನಮ್ಮ ಬಾಂಡಿಂಗ್ ಅದು ನಾವು ಸಾಯುವ ತನಕದ್ದು. ಹಾಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ನಮಗೆ. ಹಾಗೆ ನಮ್ಮ ಲೈಫಲ್ಲಿ ಕೂಡ ಕೋಇನ್ಸಿಡೆಂಟ್ ಥರ ನಮ್ಮ ಎಜುಕೇಷನ್ ಆಗಿರ್ಬೋದು, ನಮ್ಮ ಮದುವೆ ಆಗಿರ್ಬೋದು, ಎಲ್ಲವೂ ಒಟ್ಟೊಟ್ಟಿಗೆ ಆಗ್ತಾ ಹೋಗಿದೆ ನಮಗೆ. ಇದಾಗಿತ್ತು ಬೀಚ್ನಲ್ಲಿ ನನ್ನ ಬೆಸ್ಟಿಯೊಂದಿಗೆ ಬ್ಲಾಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.